ಇಲ್ಲಿ ಗಮನಿಸಬೇಕಾಗಿದೆ ಆರ್ ಎಸ್ ಎಸ್ ಏನಪ್ಪ ಅಂತಂದ್ರೆ ಈ ದೇಶದ ಈ ನೆಲದ ಮೂಲ ಜನ ದಲಿತರು, ಹಿಂದುಳಿದವರು, ಜೊತೆಗೆ ದಲಿತರು, ಹಿಂದುಳಿದ ಜೊತೆಗೆ ಅಲ್ಪಸಂಖ್ಯಾತರನ್ನು ನುಗ್ಗಿಂತರು. ಅಲ್ಪಸಂಖ್ಯಾತರಿದ್ದಾರೆ, ಇಲ್ಲಿ ಜೈನರು ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ಅದಕ್ಕೆ ಜೊತೆಗೆ ಆದಿವಾಸಿಗಳು, ಈ 3 ಜನ. ಅದ್ರ ಜೊತೆ ರೈತರು, ಆದಿವಾಸಿಗಳು, ಹಿಂದುಳಿದವರು, ದಲಿತರು, ಇವ್ರು ಕೂಡಿದ್ರಪ್ಪ ಅಂತಂದ್ರೆ ಆರ್ ಎಸ್ ಎಸ್ ಇವತ್ತೇನು ಹಿಡಿತವನ್ನು ಸಾಧಿಸಿದನೋ ಆ ಹಿಡಿತವನ್ನು ಕಳ್ಕೊಳ್ಳೋಂಥ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗಿದೆ. ಯಾಕಂದ್ರೆ ಆರ್ ಎಸ್ ಎಸ್ದ ನೆರಳಾದಂತಹ BJP ಇವತ್ತು ಅನೇಕ ತಪ್ಪುಗಳನ್ನು ಮಾಡ್ಯದ. ಅದಕ್ಕಾಗಿ ಇವತ್ತು BJP ಬದಲಾಗಿ ವಿರೋಧ ಭಾವನೆಗಳು, ವಿರೋಧ ವಿಚಾರಗಳು ನಿಧಾನಕ್ಕೆ ಗಟ್ಟಿಗೊಳ್ತಾ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಅದರ ಎಲ್ಲ ಪರಿಣಾಮಗಳು ಇವತ್ತು ಆರ್ ಎಸ್ ಎಸ್ ಓಪನ್ ಆಗಿ ಟೀಕೆ ಮಾಡೋದು. ಇವತ್ತು ಪ್ರಿಯಾಂಕ ಖರ್ಗೆ ಅಂತವರು, ಶಿವರಾಜ್ ತಂಗಡಿಗೆ ಅಂತವರು, ಅನೇಕರು ಅದೇ ಕಾಲಕ್ಕೆ BK ಹರಿಪ್ರಸಾದ್ ಅಂತವರು, ಸಿದ್ದರಾಮಯ್ಯ ಅಂತವರು, ಅವ್ರ ಜೊತೆಗೆ DK ಶಿವಕುಮಾರ್ ಅಂತವರು ಇವತ್ತು ಎದ್ದು ನಿಲ್ತಾ ಇದ್ದಾರೆ. ಹೀಗಾಗಿ ಇವತ್ತು ಹೌದು ಟೀಕೆ ಶಾರ್ಪ್ ಆತನು, ಭಾಳ ಜೋರಾಯ್ತನೋ ಇವರಿಂದ, ಪ್ರಿಯಾಂಕ ಖರ್ಗೆ ಅವರಿಂದ ಅಂತ ಅಂದರು. ಆದರೆ ಅಲ್ಲಿ ಮೂಲಭೂತ ಪ್ರಶ್ನೆಗೆ ಉತ್ತರವನ್ನು ಇವತ್ತು ಕೊಡಬೇಕಾಗಿದೆ ಆರ್ ಎಸ್ ಎಸ್. ಅದು ಕೊಟ್ಟಾಗ ಮಾತ್ರ ಅದ್ರ ಬಗ್ಗೆ ಒಂದು ಏನಪ್ಪ ಅಂದ್ರೆ ಗೌರವ ಹೆಚ್ಚಾಗಲಿಕ್ಕೆ ಸಾಧ್ಯದ. ಮತ್ತು ಅದರಲ್ಲೂ ಕಾರ್ಪೊರೇಟ್ಗಳನ್ನು, ಬಂಡವಾಳಶಾಹಿಗಳನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿರುವಂಥ ಆರ್ ಎಸ್ ಎಸ್ ಇಲ್ಲಿಯ ರೈತರಿಗೆ, ಇಲ್ಲಿಯ ದಲಿತರಿಗೆ, ಇಲ್ಲಿ ಬಿದ್ದಂಥ ಸಮುದಾಯಕ್ಕೆ ಮತ್ತು ಅದರಲ್ಲೂ ಹಿಂದುಳಿದವರಿಗೆ ಏನು ಮಾಡಿದೆ ಅನ್ನೋದನ್ನು ಇವತ್ತು ತಾನು ಶ್ವೇತ ಪತ್ರದ ಮೂಲಕ ಬಿಡುಗಡೆ ಮಾಡಿ ತಿಳಿಸಬೇಕಾಗಿದೆ. ಕೇವಲ ಹಿಂದುಳಿದ ಒಬ್ಬ ನಾಯಕ ಪ್ರಧಾನಿ ಮಾಡಿದ್ವಿ ಅಂತ ಹೇಳೋದಲ್ಲ, ಆ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಸರ್ಕಾರದ ಇದ್ದಂಥ BJP ಅಂತ ಹೇಳಿಸ್ಬೇಕಾಗಿದೆ. ಬೇಡ ಸುಧಾ ನೀವು ಕೇಳಬೇಕಾಗಿದೆ ಯಾವುದಪ್ಪ ಏನು ಮಾಡಿದಿರಿ ಅಂತೇಳಿ ಅನ್ನೋ ಮಾತನ್ನು ನೆನಪಿಸ್ಕೊಳ್ತಾ, ಏನೂ ಆಗಲಿ ಇವತ್ತು ಮತ್ತು ಪ್ರಶ್ನಾವಳಿಗಳು ಆರ್ ಎಸ್ ಎಸ್ ವಿರೋಧ ಬರ್ತಿರೋದು ಮಾತ್ರ ಭಾಳ ಶಾರ್ಪ್ ಆಗ್ತಾ ಇದ್ದಾವೆ. ಇದು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು ನೀವು ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ಅದೇ ಥರ ಇದು ಸತ್ಯದ ಕೈಗಂಡೆ ವಂದನೆಗಳು.